ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ನಿಮ್ಮ ಜಿಲ್ಲೆಯಲ್ಲೇ ಈ ಬಾರಿ ಪರೀಕ್ಷೆಯನ್ನ ಬರೀಬಹುದಾ ಅಥವಾ ಅರ್ಜಿ ಸಲ್ಲಿಸಿದ ಜಿಲ್ಲೆಯಲ್ಲೇ ಪರೀಕ್ಷೆ ಬರೀಬೇಕೆನ್ನುವಂತಹ ಬಹಳಷ್ಟು ಗೊಂದಲಗಳು ನಿಮ್ಮಲ್ಲಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಅಧಿಸೂಚನೆಯಲ್ಲಿ ಏನಿದೆ ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ, ಮೊದಲಿಗೆ ನಿಮಗೆ ಈ ಡೌಟ್ ಯಾಕೆ ಬರ್ತಾ ಇದೆ ಅಂತಂದ್ರೆ, ಈ ಹಿಂದೆ ಇದ್ದಂತೆ ಏನಾಗ್ತಿತ್ತು ಅಂತಂದ್ರೆ, ನೀವು ಎಲ್ಲಿ ಅರ್ಜಿ ಸಲ್ಲಿಸ್ತಿರೋ, ಫಾರ್ ಎಕ್ಸಾಂಪಲ್ ಈಗ ಒಬ್ಬ ಅಭ್ಯರ್ಥಿ ಮೈಸೂರಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾನೆ ಅಂತಂದ್ರೆ, ಆ ಅಭ್ಯರ್ಥಿ ಫಾರ್ ಎಕ್ಸಾಂಪಲ್ ಅಭ್ಯರ್ಥಿ ರಾಯಚೂರು ಆಗಿರ್ಬೋದು. ಆ ಅಭ್ಯರ್ಥಿ ರಾಯಚೂರಿನಿಂದ ಮೈಸೂರಿಗೆ ಅರ್ಜಿ ಸಲ್ಲಿಸಿದಾನೆ ಅಂತಂದ್ರೆ, ಅವ್ರು ರಾಯಚೂರಿಂದ ಮೈಸೂರಿಗೆ ಬಂದು ಮೈಸೂರಿನಲ್ಲಿ ಪರೀಕ್ಷೆ ಬರೆದು ಮೈಸೂರಲ್ಲೇ ಕಂಪ್ಲೀಟ್ ಆಗಿ ಅವರ ಏನು ಆ ಒಂದು ಪ್ರೊಸೆಸ್ ಎಲ್ಲ ಇರೋದು. ಬಟ್ ಆದ್ರೆ ಈ ಬಾರಿ ಅಧಿಸೂಚನೆಯಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಈ ಮಾಹಿತಿ ತಿಳಿಸ್ಕೊಡ್ತೀವಿ. ತುಂಬಾ ಪ್ರಮುಖವಾದಂತಹ ಮಾಹಿತಿ ನೋಡಿ. ಈ ಬಾರಿ ಅಭ್ಯರ್ಥಿಯು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಬಯಸುವ ಜಿಲ್ಲೆಯ ಆದ್ಯತೆಯನ್ನ ಅರ್ಜಿಯಲ್ಲಿ ತಪ್ಪದೇ ನಮೂದಿಸತಕ್ಕದ್ದು. ಆದರೆ ಪರೀಕ್ಷಾ ಕೇಂದ್ರದ ಹಂಚಿಕೆಯನ್ನ ಅಭ್ಯರ್ಥಿಗಳ ಸಂಖ್ಯೆ ಮತ್ತು ಪರೀಕ್ಷಾ ಕೇಂದ್ರಗಳ ಲಭ್ಯತೆ ಆಧಾರದ ಮೇಲೆ ಮಾಡಲಾಗುವುದು ಅಂತ ಕೊಟ್ಟಿದ್ದಾರೆ. ಇದರ ಅರ್ಥ ಏನಿದೆ? ಇದರ ಅರ್ಥ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನೀವು ಮೈಸೂರಿನವರಾಗಿದ್ರು, ಫಾರ್ ಎಕ್ಸಾಂಪಲ್ ನೀವು ಒಂದು ಕೋಲಾರ ಅಭ್ಯರ್ಥಿ ಆಗಿದ್ದೀರಾ ಅಂತ ಅನ್ಕೊಳ್ಳಿ. ನೀವು ಕೋಲಾರಲ್ಲೇ ಪರೀಕ್ಷೆ ಬರೆಯೋದಕ್ಕೆ ನೀವು ಏನು ನಿಮ್ಮ ಒಂದು ಏನು ಅಪ್ಲಿಕೇಶನ್ ಹಾಕ್ತೀರಾ ಅಲ್ಲಿ ನೀವು ತೋರಿಸಬೇಕಾಗುತ್ತೆ. ನಾವು ಕೋಲಾರಲ್ಲೇ ಬರಿತೀವಿ ಅನ್ನೋದು. ಇನ್ ಕೇಸ್ ಅಪ್ಲಿಕೇಶನ್ ಜಾಸ್ತಿ ಆಗೋಯ್ತು ಅಂದಾಗ ಏನಾಗುತ್ತೆ ಅಂತಂದ್ರೆ, ಅವಾಗ ನಿಮಗೆ ಪಕ್ಕದಲ್ಲಿರುವಂತ, ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳ್ದಂತೆ, ಈಗ ಕೋಲಾರ ಅಭ್ಯರ್ಥಿ ಆಗಿದ್ರೆ ಅವ್ರಿಗೆ ಪಕ್ಕದ ಜಿಲ್ಲೆ ಯಾವ್ದು ಬರುತ್ತೆ? ಇಲ್ಲ ಒಂದು ಚಿಕ್ಕಬಳ್ಳಾಪುರ ಬರುತ್ತೆ, ಇಲ್ಲ ಅಂತಂದ್ರೆ ಬೆಂಗಳೂರು ಬರುತ್ತೆ, ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಬರುತ್ತೆ. ಸೊ ನಿಮ್ಗೆ ನಿಯರ್ ಯಾವ್ದಿರುತ್ತೋ ಅಲ್ಲಿಗೆ ನಿಮ್ಮ ಒಂದು ಪರೀಕ್ಷಾ ಕೇಂದ್ರವನ್ನ ಹಂಚಿಕೆ ಮಾಡ್ತಾರೆ. ಆದ್ರೆ ಪರೀಕ್ಷಾ ಕೇಂದ್ರದ ಹಂಚಿಕೆಯನ್ನ ಅಭ್ಯರ್ಥಿಗಳ ಸಂಖ್ಯೆ ಮತ್ತೆ ಪರೀಕ್ಷಾ ಕೇಂದ್ರಗಳ ಲಭ್ಯತೆ ಆಧಾರದ ಮೇಲೆ ಮಾಡಲಾಗುವುದು ಅಂತ ಹೇಳಿದ್ರೆ, ಜೊತೆಗೆ ಮೊದಲ ಪ್ರಿಫರೆನ್ಸ್ ಯಾರು ಕೊಡ್ತಾರೆ? ಪರೀಕ್ಷಾ ಕೇಂದ್ರಗಳ ಅಭ್ಯರ್ಥಿಗಳ ಹಂಚಿಕೆ ಮಾಡುವಾಗ ವಿಶೇಷ ಚೇತನ ಮತ್ತೆ ಮಹಿಳಾ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ಅವರಿಗೆ ಆದ್ಯತೆ ನೀಡಿದ ನಂತರ ಪುರುಷ ಅಭ್ಯರ್ಥಿಗಳಿಗೆ ಆದ್ಯತೆಯನ್ನು ನೀಡ್ತಾ ಇದ್ದಾರೆ. ಅಂತಂದ್ರೆ ಇದರ ಅರ್ಥ ಏನು? ಈ ಬಾರಿ ಫಾರ್ ಎಕ್ಸಾಂಪಲ್ ಈಗ ನಾನು ಆಗ್ಲೇ ಹೇಳಿದಂತೆ, ನೀವೊಬ್ಬ ರಾಯಚೂರು ಅಭ್ಯರ್ಥಿ ಆಗಿದ್ದು ನೀವು ಮೈಸೂರು ಕಡೆಗೆ ಅರ್ಜಿ ಸಲ್ಲಿಸ್ತಾ ಇದ್ದೀರಾ ಅಂತಂತಂದ್ರೆ, ನೀವು ರಾಯಚೂರಿನಲ್ಲೇ ಎಕ್ಸಾಮ್ ಬರೀಬಹುದು. ರಾಯಚೂರಿನಲ್ಲೇ ಎಕ್ಸಾಮ್ ಬರೀಬಹುದು. ಯಾಕಂದ್ರೆ ಒಂದೇ ಎಕ್ಸಾಮ್ ಇರುತ್ತೆ. ಅಪ್ಲಿಕೇಶನ್ ಬಗ್ಗೆ ಎಲ್ಲ ನಾನು ಈಗಾಗಲೇ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ, ಯಾವ ರೀತಿಯಾಗಿ ಇರುತ್ತೆ. ನೀವು ಎಲ್ಲಾ ಕಡೆಗಳಿಗೂ ನೀವು ಅರ್ಜಿ ಸಲ್ಲಿಸಕ್ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ. ಸೊ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಕ್ಕೆ ಅಂತಂದ್ರೆ, ಎಸ್ಪೆಷಲಿ ಮಹಿಳಾ ಅಭ್ಯರ್ಥಿಗಳಿಗೆ, ಕೆಲವೊಂದಿಷ್ಟು ವಿಶೇಷ ಚೇತನ ಅಭ್ಯರ್ಥಿಗಳಾಗಿರ್ಬೋದು, ಎಲ್ಲರಿಗೂ ಅಷ್ಟೇ. ಏನಕ್ಕೆ ಅಂತಂದ್ರೆ, ಈಗ ಬೀದರ್ ಅಲ್ಲಿರುವಂತಹ ವ್ಯಕ್ತಿ ಈಗ ಚಾಮರಾಜನಗರಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾನೆ ಅಂತಂದ್ರೆ, ಅವರು ಬೀದರಿಂದ ಚಾಮರಾಜನಗರಕ್ಕೆ ಬಂದು ಪರೀಕ್ಷೆಯನ್ನ ಬರೆದು ತದನಂತರ ಎಲ್ಲಾ ಪ್ರಕ್ರಿಯೆಗೂ ಅವ್ರು ಚಾಮರಾಜನಗರಕ್ಕೆ ಬಂದು ಹೋಗ್ಬೇಕಾಗುತ್ತೆ. ಬಟ್ ಆದ್ರೆ ಈಗ ಮೊದಲು ಆ ರೀತಿ ಪ್ರಕ್ರಿಯೆ ಇತ್ತು. ಬಟ್ ಆದ್ರೆ ಈಗ ಆ ರೀತಿಯಾಗಿಲ್ಲ. ಅವರು ಬೀದರ್ನಲ್ಲೇ ಎಕ್ಸಾಮ್ ಬರೀಬಹುದು. ಸಂಪೂರ್ಣವಾಗಿ ರಿಸಲ್ಟ್ ಬಿಡ್ತಾರೆ. ರಿಸಲ್ಟ್ ಬಿಟ್ಟಾದ್ರೆ ಸೆಲೆಕ್ಟ್ ಆಗಿದ್ದಾರೆ ಅಂತಂದ್ರೆ ಆ ಮುಂದಿನ ಪ್ರೊಸೆಸ್ ಎಲ್ಲ ನಿಮ್ಗೆ ಚಾಮರಾಜನಗರದಲ್ಲಿ ಇರುತ್ತೆ. ಆ ರೀತಿ ಜಸ್ಟ್ ನಾನು ಎಕ್ಸಾಂಪಲ್ ತಗೊಂಡಿದ್ದೀನಿ ಅಷ್ಟೇ. ಸೊ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಎಲ್ರಿಗೂ ಅಷ್ಟೇ. ಸೊ ಈ ಬಾರಿ ಪರೀಕ್ಷಾ ಕೇಂದ್ರಗಳನ್ನು ನಾವೇ ಆಯ್ಕೆ ಮಾಡ್ಕೋಬೇಕು. ಸೊ ಎಲ್ಲಿ ಪರೀಕ್ಷೆ ಬರೀಬೇಕನ್ನುವಂಥದ್ದು. ಸೊ ಇದು ಸಂಪೂರ್ಣವಾಗಿ ಅಧಿಸೂಚನೆ ಇರುವಂತದ್ದು. ಸ್ನೇಹಿತರೆ, ಇದೇ ರೀತಿಯ ಮತ್ತಷ್ಟು ಏನೇ ಡೌಟ್ಸ್ ಬಂದ್ರೆ ಸಹ ನೀವು ನಮಗೆ ನಮ್ಮ ಕಮೆಂಟ್ ಸೆಕ್ಷನ್ ಅಂತ ಇರುತ್ತೆ. ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಬಹುದು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅದು ಅಧಿಕೃತವಾಗಿ ಏನಾದ್ರು ಮಾಹಿತಿ ಇತ್ತು ಅಂತಂದ್ರೆ ನಾನು ಸಂಪೂರ್ಣವಾಗಿ ಅಧಿಸೂಚನೆಯಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಿಮ್ಗೆಲ್ಲರಿಗೂ ಧನ್ಯವಾದಗಳು.